ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇದು ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇರೋದು. ಸಾರಿ, ಏನದು ಲೇಟಾಗಿ ಯಾವುದೋ ಒಂದು ಪ್ಲೇಸಿಗೆ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಈ ಪ್ಲೇಸಿನ ವೀಡಿಯೋಸ್ನ ನಾನು 99% ಹಾಕ್ತೀನಿ. ಸೊ ಈ ವಿಡಿಯೋನ ಫುಲ್ ನೋಡಿ. ಅಂದರೆ 2 ಡೇಸ್ದು ನಾನು ಇಲ್ಲಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೂ ನಾನು ಚೆನ್ನಾಗಂತೂ ಇದ್ದೀನಿ. ಗೊತ್ತಿಲ್ಲ ಈ ಪೋಸ್ಟ್ ಬರೋತ್ತಿಗೆ ಇನ್ನೂ ಎಷ್ಟು ದಿನಗಳು ಆಗುತ್ತೆ ಅಂತ. ಗೈಸ್, ಇಲ್ಲಿ ಒಂದು ಲೊಕೇಶನ್ಗೆ ಬಂದಿದ್ವಿ. ಆ ಲೊಕೇಶನ್ ಹೆಸರು, ಆಮೇಲೆ ಇಲ್ಲಿ ಟೆಂಪಲ್ದು ಎವ್ರಿಥಿಂಗ್ ತೋರಿಸ್ತೀವಿ. ಅದಾದಮೇಲೆ ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಆಮೇಲೆ ಏನೋ ಒಬ್ಬ ಪರ್ಸನನ್ನು ಮೀಟ್ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಆ ಪರ್ಸನ್ನ ನಾವು ಮೀಟ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಹೇಗಿರುತ್ತೆ, ಸೊ ಅದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಗೈಸ್, ವೆಯ್ಟ್ ಮಾಡಿ. ಸೊ ಈ ನಂಬರಿಗೆ ನೀವು ಕಾಲ್ ಮಾಡಿಕೊಂಡು ನೀವು ಇಲ್ಲಿ ಹಲೋ ಗಾಯ್ಸ್, ಇದು ಯಲ್ಲಪ್ಪ ಟೆಂಪಲ್ ಅಂತಂದರೆ ಇದು ನಮ್ಮ ಹುಬ್ಬಳ್ಳಿಯಲ್ಲೇ ಇರುವಂತಹ ಹುಣಕಲ್ಲಲ್ಲಿ ಪ್ಲೇಸಲ್ಲಿ ಲೊಕೇಟ್ ಆಗಿರುವಂಥ ಚಂದ್ರಮೌಳೇಶ್ವರ ಟೆಂಪಲ್. ಇಲ್ಲಿ 2 ಪ್ಲೇಸಸ್ ಸಿಗುತ್ತೆ ನಿಮಗೆ. ಒಂದು ಟೆಂಪಲ್ ಸಿಗುತ್ತೆ ಆ್ಯಂಡ್ ಉಣಕಲ್ ಲೇಕ್ ಕೂಡ ಸಿಗುತ್ತೆ. ಲೇಕಿಗೆ ಹೋದರೆ ನೀವು ತುಂಬ ಪೀಸ್ಫುಲ್ಲಾಗಿ ಕೂತ್ಕೊಂಡು ಸ್ವಲ್ಪ ಸಂಜೆ ಹೊತ್ತು ಕೂತ್ಕೊಂಡು ಸನ್ಸೆಟ್ನ ನೋಡ್ಕೋಬೋದು ಆ್ಯಂಡ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ದೇವಸ್ಥಾನಕ್ಕೆ ಅಂತ ಬಂದರೆ ನಿಮಗೆ ಗೊತ್ತು, ಆಬ್ವಿಯಸ್ಲಿ ತುಂಬ ಪೀಸ್ಫುಲ್ ಸಿಗುತ್ತೆ. ಇಲ್ಲಿ ಯಾರೆಲ್ಲ ಹುಬ್ಳಿಲಿದ್ದು ಇಲ್ಲಿವರೆಗೂ ಹೋಗಿಲ್ಲ ಅನ್ನೋರಿಗೆ ಒಂದು ಸಜೆಷನ್ಸ್, ಹೋಗಿ. ಹುಬ್ಳಿಗೆ ಬರೋರು ಕೂಡ ಇದನ್ನೇನಾದರೂ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ವಿಸಿಟ್ ಮಾಡಿ ಒನ್ಸ್. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಕಾಯಿರಿ, ವೆಯ್ಟ್ ಮಾಡಿ. ನೆಕ್ಸ್ಟ್ ಲೊಕೇಶನ್ ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಈ ರೆಸ್ಟೋರೆಂಟ್. ಸೊ ಲಿಟ್ರಲಿ ಗೊತ್ತಾಗಲಿಲ್ಲ ಈ ರೆಸ್ಟೋರೆಂಟಲ್ಲಿ ಇಷ್ಟೆಲ್ಲ ಇರುತ್ತೆ ಅಂತ. ಸೊ ನಾವು ರ್ಯಾಂಡಮ್ಮಾಗಿ ಚೆನ್ನಾಗಿರೋವಂಥ ಫುಡ್ಡು ಅಲ್ಲಿರೋ ಆಟೋದರ ಕೇಳಿದ್ವಿ, ಬಂದುಬಿಟ್ರು. ಸೊ ಇದು ಸಿದ್ಧಾರೂಢ ಅಂತಂದು ಹೇಳ್ಬಿಟ್ಟು ಒಂದು ಟ್ರಯಲ್ ಫಂಕ್ಷನ್ ಥರ ಮಾಡಿಬಿಟ್ಟು ಸಖತ್ತಾಗಿತ್ತು. ಫುಡ್ ಮಾತ್ರ ನೈಸ್, ಸೂಪರ್. ಇನ್ನು ನೆಕ್ಸ್ಟ್ ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಿಕಾಸ್ ಆಲ್ರೆಡಿ ಪ್ರೀವಿಯಸ್ ವಿಚಾರಿಸ್ಕೊಂಡು ಹೋಗಿದ್ವಿ ಬಸ್ ಎಷ್ಟು ಗಂಟೆಗೆಲ್ಲ ಸಿಗುತ್ತೆ ಅಂತ. ಅಲ್ಲಿ ಯಾವುದೇ ಥರದ ಟೈಮಿಂಗ್ಸ್ ಬಸ್ ಇಲ್ಲದೆ ಇರೋ ಕಾರಣ ಪ್ರೀವಿಯಸ್ ವಿಚಾರಿಸ್ಕೊಂಡು ಹೋಗಿರೋದ್ರಿಂದ ಆರಾಮಾಗಿ ಬಸ್ ಸಿಕ್ತು. ಸೊ ಅವರು ಒಂದು ಲೊಕೇಶನ್ ಹೇಳಿದರು. ಸೊ ಅಲ್ಲೋಗಿ ಹೇಳ್ಕೊಂಡ್ರೆ ನಾವು ಪಿಕ್ ಮಾಡ್ತೀನಿ ಅಂತ ಹೇಳಿದ್ಲು ನನ್ನ ಫ್ರೆಂಡು. ಸೊ ಹಾಗಾಗಿ ಆ ಲೊಕೇಶನ್ ಕಡೆ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ನಾನು ನನ್ನ ಫ್ರೆಂಡ್ ಲೊಕೇಶನ್ಸ್ಗೆ ಬಂದು, ಅದು ಯಾವುದಪ್ಪ ಊರಂದರೆ ರಾಮದುರ್ಗ ಅಂತ. ಸೊ ಇದು ಹುಬ್ಬಳ್ಳಿಯಿಂದ ತುಂಬಾ ದೂರ ಇದೆ. ಅದಾದಮೇಲೆ ನಾವು ಇವಳನ್ನೇ ಮೀಟ್ ಮಾಡೋಕ್ಕೆ ಹೋಗಿದ್ದು. ಸೊ ಇವ್ರದ್ದು ಶ್ರೀಮಂತ ಕಾರ್ಯ ಇತ್ತು, ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಸೊ ಅವಳು ನಮಗೋಸ್ಕರ ಕೆಲವೊಂದು ತಿಂಡಿನೆಲ್ಲ ಹಾಕ್ಕೊಂಬಂದು ಕೊಟ್ಟಳು. ಸೊ ಬಂದಿದ್ದೀವಿ ಅಂತ ಖುಷಿಗೋಸ್ಕರ. ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ, ಒಂದು ಸ್ವಲ್ಪ ಮುಂಚೆನೇ ಹೋಗಿಬಿಟ್ಟು ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಇದೆಲ್ಲ ಮೆಹಂದಿ ಆಗ್ತಾ ಇರೋ ಕಾರಣ ಬಿಡಲೇ ಇಲ್ಲದಿರೋ ಕೊನೆಯದಾಗೂ ಮೆಹಂದಿ ಹಾಕಿಸ್ಕೊಳ್ಳಿ ಅಂತ ಹೇಳಿ ಹಾಕಿಸ್ಕೊಂಡ್ರು. ಸೊ ಮೆಹಂದಿ ಹಾಕ್ಕೊಂಡ್ವಿ. ತೆಗಿತಿದ್ದೇನೆ ಆಲ್ಮೋಸ್ಟ್ ಎಲ್ಲರೂ ಮೆಹಂದಿ ಹಾಕಿಸ್ಕೊಡ್ತಾ ಇದ್ದಾರೆ. ಸೊ ನೋಡಿ, ನಾನು ಪವಿ ಮೆಹಂದಿ ಹಾಕಿಸ್ಕೊಂಡಿದ್ದೀವಿ. ಸೊ ಇಲ್ಲೆಲ್ಲ ಅಲ್ಲೇ ನಡೀತಾ ಇದೆ, ನೋಡಿರಿ ಫೋಟೋಶೂಟ್ ನಡೆಸ್ತಾ ಇದ್ದಾರೆ. ಸಕ್ಕರ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ನಿಮ್ಮ ತೋರಿಸಿ ಮೆಹಂದಿ. ನೈಸ್. ಹಾಯ್. ಇವರು ಎಲ್ಲರದ್ದು ಫೋಟೋಸ್ ತೆಗಿತಾ ಇದ್ದಾರೆ. ಆಲ್ರೆಡಿ ಹಾಕಿಸ್ಕೊಂಡೇ ಬಿಟ್ಟಿದ್ದಾರೆ ಅವರು. ಇದು ಅನು ಮನೆ. ಇವರೆಲ್ಲ ಫ್ಯಾಮಿಲಿ ಡಿಸ್ಕಷನಲ್ಲಿದ್ದಾರೆ. ಇವಳು ಪವಿ. ಎಲ್ಲರ ಮೆಹಂದಿ ಹಾಕಿಸ್ಕೊಂಡ್ಮೇಲೆ ಇವ್ರು ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇವ್ರು ಏನೂ ಇಲ್ಲ, ಮಾಮ್ ಟು ಬಿ ಆ್ಯಂಡ್ ಡ್ಯಾಡ್ ಟು ಬಿ ಮಾಡಬೇಕು ಅಂತಂದೇಳ್ಬಿಟ್ಟು ಇವ್ರು ರೆಡಿ ಆಗ್ತಾಯಿದ್ದಾರೆ. ಸೊ ಇವ್ರನ್ನ ಅವ್ರ ನಾದಿನಿ ಅವರು ರೆಡಿ ಮಾಡ್ತಾಯಿದ್ರು. ಸೊ ನಾನು ಹಾಗೆ ನೋಡ್ತಾ ಕೂತ್ಕೊಂಡೆ.
ಸೊ ಎಲ್ಲರೂ ಕೂಡ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಕೊನೆಗೂ ಇವ್ರು ಬಂದಳು. ಸೊ ಪಿಂಕ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾಳೆ. ಆಲ್ಮೋಸ್ಟ್ ಎಲ್ಲರೂ ಅವರು ಡೆಕೋರೇಷನ್ಸ್ನ ರೆಡಿ ಮಾಡಿದರು, ಮಾಮ್ ಟು ಬಿ ಆ್ಯಂಡ್ ಡ್ಯಾಡ್ ಟು ಬಿ ಶೂಟ್ಗೋಸ್ಕರ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಈ ಚಿಕ್ಕ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ತರಲೆಗಳು ಚೆನ್ನಾಗಿ ಡ್ಯಾನ್ಸ್ ಬೇರೆ ಮಾಡ್ತಾಯಿದ್ವು. ಸೊ ಡ್ಯಾನ್ಸ್ ಆ ಖುಷಿನೇ ಒಂಥರ ಕ್ಯೂಟ್ನೆಸ್ ಆಗಿತ್ತು. ಅದಾದಮೇಲೆ ಅವ್ರ ಫ್ಯಾಮಿಲಿ ಪ್ರತಿಯೊಬ್ಬರು ಫೋಟೋ ಸೆಷನ್ಸ್ ಎವ್ರಿಥಿಂಗ್ ಇತ್ತು. ಅದಾದಮೇಲೆ ಅವ್ರು ಇನ್ನೂ ಯಾರೋ ಬಂದಿರಲ್ಲ ಪರ್ಸನ್ಸಿಗೆಲ್ಲ ವೀಡಿಯೋ ಕಾಲ್ ಮಾಡೋದು, ಎವ್ರಿಥಿಂಗ್ ಗುಡ್. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ನಮಗೆ ಅಂತ ಅವಳು ಬುಕ್ ಮಾಡಿರೋಂಥ ರೂಮಿಗೆ ಬಂದ್ವಿ. ಸೊ ನೋಡ್ಬೋದು ರೂಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಬೇರೆ ಎಲ್ಲೂ ಇಲ್ಲ, ರಾಮದುರ್ಗದಲ್ಲೇ ಸೊ ಇರೋವಂಥ ಹೋಟೆಲಲ್ಲೇ ಅವಳು ಬುಕ್ ಮಾಡಿದ್ದು. ಹಾಗಾಗಿ ಅಲ್ಲೇ ಬಂದು ಸ್ಟೇ ಆದ್ವಿ ನಾವು. ತುಂಬ ಚೆನ್ನಾಗಿತ್ತು ರೂಮ್ ಮಾತ್ರ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾವು ತುಂಬ ಟಯರ್ಡ್ ಆಗಿದ್ವಲ್ವ, ಸೊ ಹಾಗಾಗಿ ಯೂಸ್ ಆಯಿತು. ಇಲ್ಲಿ ಕೂಡ ಒಂದೊಂದು ಇದೆ. ಅಯ್ಯೋ ಫುಲ್ ಟಯರ್ಡ್ ಆಗಿದ್ದೀನಿ ಫುಲ್ ಟಯರ್ಡ್ ಆಗಿದ್ದೀನಿ. ನೆಕ್ಸ್ಟ್ ಆಯ್ತಾ ಇಲ್ಲ ಕಣಣ್ಣ, ಆಯ್ತಾ ಇಲ್ಲ, ರೆಸ್ಟ್ ಮಾಡಬೇಕು. ಬಾಯ್, ಗುಡ್ ನೈಟ್ ಗೈಸ್. ಯಾಕೆ ಮೆಹಂದಿನ ಮುಂದ್ಗಡೆ ಹಚ್ಕೊಳ್ತಾ ಹಿಂದ್ಗಡೆ ಹಚ್ಕೋಬೇಕು ಅಂದರೆ ನೋಡಿ, ಈಗೆಲ್ಲಾದರೂ ಫೋರ್ಸ್ ಕೊಡಬೇಕಾದ್ರೆ ಯೂಶ್ವಲಿ ನಾವು ಹಿಂಗೆ ಇಟ್ಕೊಂಡು ಕೊಡ್ತೀವಿ, ಈ ಥರ ಇಟ್ಕೊಂಡಿರ್ತೀವಿ. ಈ ಥರ ಯೂಶ್ವಲಿ ಇಟ್ಕೊಳ್ಳಲ್ಲ. ಇವಳು ನೋಡ್ರಿ ಎಲ್ಲಿ ಇವಳು ಮುಂದೆ ಹಾಕ್ಕೊಂಡಿದ್ದಾಳೆ, ಕಾಣಿಸ್ತಾ ಇಲ್ಲ. ಬಟ್ ನಾನು ಹಿಂದೆ ಹಾಕಿಸ್ಕೊಂಡಿದ್ದೀನಿ. ಎಣ್ಣೆ ಫೋರ್ಸ್ ಕೊಟ್ಟರು ಹೆಂಗೆ ಕೊಟ್ಟರು ಕಾಣಿಸುತ್ತೆ. ಕೊಡೋದು ಹಿಂಗಿದ್ರು ತೋರ್ಸೋದು ಇಂಪಾರ್ಟೆಂಟ್, ಕೊಡೋದಲ್ಲ. ಓಹೋ ಇಸ್ಕೊಳಕ್ಕಾರೆ ಹಿಂಗೆ ಯಾರು ಕೈ ನೋಡೋದಿಲ್ಲ ಆಯ್ತಾ. ಸೊ ಯಾವಾಗ ಫೋಟೋ ನೋಡ್ಬೇಕಾದ್ರೆ ಈ ರೇಂಜಲ್ಲಿ ಇಟ್ಕೊಂಡು ವಾವ್ ಇವ್ರದ್ದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ಕೈ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದೆ ಅಂತ. ಫೋಟೋ ತೆಗೆಸ್ಕೋಬೇಕಾದ್ರೆ ಹಿಂಗೆ ತೆಗೆಸ್ಕೊಳ್ಳಲ್ಲ, ಹಿಂಗೆ ತೆಗೆಸ್ಕೊಳ್ರಿ, ಒಳ್ಳೇದಾಗಲಿ. ನೋಡೋಣ ಬೆಳಗ್ಗೆ ಎದ್ದು ಏನು ಮಾಡ್ತೀವಿ, ಹೇಗೆ ರೆಡಿ ಆಗ್ತೀವಿ. ಗೆಟ್ ರೆಡಿ ವಿತ್ ಮೀ ಅಂತಂದು ಕೂಡ ನಾವು ಮಾಡಿಲ್ಲ, ಗೆಟ್ ರೆಡಿ ವಿತ್ ಪೂಜಾ ಅಂತೆ. ಸೊ ಪೂಜಾ ಎಲ್ಲ ಮಕ್ಕೊಂಡ್ಲು, ಸೊ ತನು ಅಷ್ಟೇ ಮಕ್ಕೋಬೇಕು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇನ್ನು ರೆಡಿ ಆಗಿಲ್ಲ, ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ರೆಡಿ ಆಗಬೇಕು. ನಾನು ಗೈಸ್ ರೆಡಿ ಆದಮೇಲೆ ಏನಿದೆ ಫಂಕ್ಷನ್ಸ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ ಸೈಡು ಶಾಸ್ತ್ರಗಳೆಲ್ಲ ಡಿಫ್ರೆಂಟಾಗಿರುತ್ತೆ. ಬಟ್ ಮನೇಲಿ ಕೂಡ ಅವರೇನೋ ಶಾಸ್ತ್ರಗಳು ಮಾಡ್ತಾರಂತೆ. ಸೊ ನಮಗೂ ಗೊತ್ತಿಲ್ಲ, ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಬಿಕಾಸ್ ಇಲ್ಲೇ ಟೈರ್ಡ್ ಆಗಿದ್ದೀವಿ. ಹೋಟ್ಲಿಗೆ ಹೇಗೂ ಬರ್ತಾರೆ ಅಲ್ವಾ, ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಗೈಸ್ ಅವ್ರು ಯಾವ ಥರ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಅಂತ. ಸೊ ಲೆಟ್ಸ್ ನೋಡೋಣ. ಇವಾಗ ನಾನು ರೆಡಿ ಆಗ್ತೀನಿ, ಸೊ ವೆಯ್ಟ್ ಮಾಡಿ. ಓಕೆ, ಫೈನಲಿ ರೆಡಿ ಆಗಿದ್ದೀವಿ. ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀವಿ ಅಂತ ಏನು ರೇಂಜಲ್ಲಿ ಏನು ರೆಡಿ ಆಗಿಲ್ಲ. ಸೊ ಔಟ್ಫಿಟ್ ಕರ್ತಾ ಸೊ ಇಲ್ಲಿ ಮಾತ್ರ ಸಖತ್ತಾಗಿ ನೇಚರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಇದು ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು ನೇಚರ್. ರೂಮ್ ಕ್ಲೆಮ್ಸಿ ಆಗಿದೆ. ಪವಿನೂ ರೆಡಿ ಆಗ್ತಾ ಇದ್ದಾಳೆ. ಸೊ ಫೈನಲಿ ಇದು ವೆನ್ಯೂ ಗೊತ್ತಿಲ್ಲ ಗೈಸ್. ಇಲ್ಲಿ ಯಾರೂ ನನಗೆ ಪರಿಚಯ ಇಲ್ಲ, ಬಟ್ ಫ್ರೆಂಡ್ ಪರಿಚಯ ಇದೆ. ಅದಕ್ಕೋಸ್ಕರ ಇಬ್ಬಿಬ್ರು ಬಂದಿರೋದಿಲ್ಲ, ನೀವು ಒಬ್ಬೊಬ್ಬರು ಬರ್ತಾ ಇದ್ವಿ.
ಜ್ಯೂಸ್ ಕುಡಿತಾ ಇದ್ದಾರೆ, ಸೊ ನಾನು ಕುಡಿತಾ ಇದ್ದೀನಿ. ಡೆಕೋರೇಷನ್ ಹಾಲು ನಾನು ಬ್ಲಾಗ್ನ ನಾನು ಟೇಕ್ ಓವರ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ. ತನ್ನವರು ಜ್ಯೂಸ್ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಅರ್ಧ ಗ್ಲಾಸ್ ಜ್ಯೂಸ್ನ ಖಾಲಿ ಮಾಡಿಬಿಟ್ರು ನೋಡಿ. ಅಲ್ಲಿ ಎಲ್ಲರೂ ಫಸ್ಟು ಫುಲ್ ಜ್ಯೂಸ್ನ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಇದು ಮಾಡಿದ್ರೆ ಇವಳು ಅರ್ಧ ಕುಡಿದ್ಬಿಟ್ಟು ವೀಡಿಯೋ ಮಾಡ್ತಾರೆ. ಸೊ ಈ ರೇಂಜ್ ಡೆಕೋರೇಷನ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಮನೇಲೆ ಶಾಸ್ತ್ರ ಮುಗಿಸ್ಕೊಂಬಂದು ಜಸ್ಟ್ ಆರತಿ ಸೊ ಕೂರ್ಸೋಕ್ಕೋಸ್ಕರ ಅಷ್ಟೇ ಮಾಡಿದ್ರು. ಸೊ ಫೈನಲಿ ನಮ್ಮ ಹುಡುಗಿ ಎಂಟರ್ ಆದಳು. ಅದಾದಮೇಲೆ ಎಲ್ಲ ಸ್ಟೇಜಲ್ಲಿ ಹೋಗ್ಬಿಟ್ಟು ಅವರು ಸ್ವಲ್ಪ ಶಾಸ್ತ್ರಗಳನ್ನು ಮಾಡಿಬಿಟ್ಟು ಹಾಗೆ ಹಾರಗಳನ್ನು ಬದಲಾಯಿಸ್ಕೊಂಡ್ರು. ಸೊ ಇನ್ನೊಂದು ಹೇಳಬೇಕಪ್ಪ ಏನಂತಂದರೆ ತುಂಬ ಸಿಕ್ಕಾಪಟ್ಟೆ ಕೇರ್ ಕೊಟ್ಟು ತೋರಿಸಿದ್ದಾರೆ ನಮಗೆ. ಅಲ್ಲಿ ಬಸ್ಸಸ್ ಇರಲಿಲ್ಲ, ಸೊ ಕಾರ್ ಕಳಿಸ್ಬಿಟ್ಟು ನಮ್ಮನ್ನು ಮನೆ ಕರ್ಕೊಂಡು ಹೋದ್ರು. ತುಂಬಾ ಖುಷಿ ಆಯಿತು. ಅವ್ರ ಕೇರ್ಗೆ ನಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ಫಂಕ್ಷನ್ಸ್ ಮಾತ್ರ ಹಲ್ತಿಯಾಗಿ ಮಾಡಿದ್ರು. ಇಲ್ಲಿ ಊಟಕ್ಕೆ ಎಲ್ಲರೂ ಊಟ ಮಾಡ್ಕೊಂಡು ಹೊರಡೋದೆ. ನೆಕ್ಸ್ಟ್ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇವರು ಕೂಡ ನಮ್ಮ ಕೊಲ್ಲಿಗೂ. ಸೊ ಇವ್ರಿಗೂ ನಾವು ಬಾಯ್ ಹೇಳಿಬಿಟ್ಟು ನನ್ನ ಫ್ರೆಂಡಿಗೂ ಬಾಯ್ ಹೇಳಿ ಮುಗಿಸ್ಕೊಂಡು ನಾವು ಇಲ್ಲಿಂದ ಹುಬ್ಳಿ ಕಡೆ ಹೊರಟ್ವಿ. ಸೊ ಇಲ್ಲಿ ಒಬ್ಬರು ನಮಗೆ ಡ್ರಾಪ್ ಹಾಕಿದ್ರು. ಸೊ ಎಲ್ಲದಕ್ಕಿಂತ ಮೇಯ್ನಾಗಿ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಿಕಾಸ್ ತುಂಬ ಕೇರ್ ತೋರಿಸಿದ್ರು. ಅದಾದಮೇಲೆ ಬಂದಿದ್ದೆ ನಾವು ಹುಬ್ಳೀಲಿ. ನನ್ನ ಫ್ರೆಂಡ್ ಆಫೀಸ್ ಓಪನಿಂಗ್ ಇತ್ತು. ಸೊ ಹಾಗಾಗಿ ನೈಟ್ ಇದೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ನಡೀತಾ ಇತ್ತು. ಹಾಗಾಗಿ ಜಸ್ಟ್ ಆಫೀಸಿನ ಡೆಕೋರೇಷನ್ಸ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋಗಿ ಮಾರ್ನಿಂಗ್ ಎದ್ದು ಹೋಮ ಅವೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಈ ನೋಡ್ರಿ, ಇದು ಅಲ್ಲಿ ಜನ ಬಂದು ಕುಂತಾರ. ಈಕಿ ಫೋಟೋ ತೆಗ್ಸ್ಕೊಳಕ್ಕೆ ಈ ರೇಂಜ್ ಡೌ ಮಾಡಕತ್ತಾಳ ಗೈಸ್. ಇದು ಕಂಟೆಂಟ್ ಅಂದ್ರೆ ನೋಡ್ರಿ, ಕಾಮಿಡಿ ಹೆಂಗೆ ಗೊತ್ತೇನೆ, ಇದ್ರ ಕೊಟ್ಟಿರೋ ಅಂಥ ಗಿಫ್ಟ್ ರ್ಯಾಪರಿಗೆ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕಿದ್ವಿ. ಹಾಯ್ ಅಣ್ಣ, ಹಾಯ್ ಮಾಡಿರಿ. ಹಾಯ್ ಇದ್ರೀಪ, ಇದು ಏನಂದ್ರೆ ನಮ್ಮ ಮೇಘದ ಆಫೀಸ್. ಸೊ ಇವಳ ಬಹು ದಿನದ ಕನಸು ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವಳು ಓನಾಗಿ ಆಫೀಸ್ನ ಓಪನ್ ಮಾಡಿದ್ದಾಳೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಹೇಳ್ತಾ. ಹುಬ್ಳೀಲಿ ಯಾರ್ಯಾರು ಇದ್ದೀರಿ, ಸೊ ಇಂಟೀರಿಯರ್ ವರ್ಕ್ಸ್ ಇರ್ಬೋದು ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಎಲ್ಲ ಇವರಿಗೇ ಕೊಡಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಂಬಿಷನ್, ಇವ್ರದ್ದು ಆಫೀಸೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ 99% ಅವಳು ಎಫರ್ಟಿಂದ ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಆಫೀಸ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಯೂನಿಕಾಗಿ ಕಟ್ಸಿದ್ದಾಳೆ, ಬಿಕಾಸ್ ಆಫ್ ಅವಳು ತುಂಬ ಯೂನಿಕಾಗಿರ್ತಾಳೆ ಹಾಗಾಗಿ. ಸೊ ಅದಾದಮೇಲೆ ನೆಕ್ಸ್ಟು ಊಟಕ್ಕೆ ಬಂದ್ವಿ. ಇವರು ಕೂಡ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಊಟಕ್ಕೆ ಮಾಡಿಸಿದ್ರು. ಸೊ ಚೆನ್ನಾಗಿ ತಿನ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ತುಂಬ ಟಯರ್ಡ್ ಆಗಿದ್ದೆ. 3 ಡೇಸಿಂದನೂ ಬರೀ ಜರ್ನಿನೇ ಆಗಿತ್ತು. ಹಾಗಾಗಿ ಸೊ ಅಲ್ಲಿಂದ ನಾವು ಬೇಗ ಊಟ ಮಾಡಿಕೊಂಡು ನಾವು ನಮ್ಮೂರ ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಫೈನಲಿ ಊಟ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಹುಬ್ಳಿಲಿದ್ದೀರಿ, ಸೊ ಒಂದು ಸತಿ ಈ ಸ್ಪೇಸ್ ಪ್ಲ್ಯಾನಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಎನಿ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಸೊ ಇವ್ರಿಗೆ ಕೊಡಿ, ಇವ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ. ಹಾಗೆ ನನ್ನ ಫ್ರೆಂಡ್ ಕೂಡ ನಮ್ಮನ್ನು ಲಾಸ್ಟಿಗೆ ಕಳ್ಸೋಕ್ಕೆ ಬಂದು. ಇದೇ ಥರ ವೀಡಿಯೋಗೆ ನಾನು ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.